ಸಂಜೆ 5:45 ಅಲ್ಲಿರೋರು ಜನರೆಲ್ಲ ನಗ್ನಗ್ತಾ ಫೋಟೋನ ತಗೊಳ್ತಾ ಇದ್ರು. ಆದ್ರೆ ಕೆಲವೇ ನಿಮಿಷಗಳಲ್ಲಿ ಅದೇ ಬೋಟ್ ನೀರಿನಲ್ಲಿ ಮುಳುಗೋಕ್ ಸ್ಟಾರ್ಟ್ ಆಯ್ತು. ಇದು ಆಕ್ಸಿಡೆಂಟ್ ಅಲ್ಲ, ಇದು ವಾರ್ನಿಂಗ್ ಇಗ್ನೋರ್ ಮಾಡಿದ ಪರಿಣಾಮ. ಈ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಜಬ್ಲು ಮಾರ್ಗಿ ಡ್ಯಾಮ್, ನರ್ಮದಾ ನದಿ. ದಿನಾಂಕ ಏಪ್ರಿಲ್ 30, 2026. ಸುಮಾರು 5:30ಯಿಂದ 6:30 ನರ್ಮದಾ ಕ್ವೀನ್ ಅನ್ನೋ ಒಂದು ಟೂರಿಸ್ಟ್ ಬೋಟ್, ಅದರಲ್ಲಿ 43ರಿಂದ 40ವರೆಗೂ ಜನ ಕೂತು. ಆ ದಿನ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನ ಕೊಟ್ಟಿತ್ತು. ಗಾಳಿಯ ವೇಗ ಜಾಸ್ತಿ ಇದೆ ಅಂತ ಕನ್ಫರ್ಮ್ ಆಗಿತ್ತು. ಸ್ಥಳೀಯರು ಹೇಳಿದ್ರು ಇವತ್ತು ಹೋಗೋದು ಬೇಡ, ವೆದರ್ ಡೇಂಜರಸ್ ಇದೆ. ಕೆಲವರು ಪ್ಯಾಸೆಂಜರ್ ಕೂಡ ಹೇಳಿದ್ರು ಹಿಂತಿರುಗಿ ಹೋಗೋಣ ಅಂತ. ಆದ್ರೆ ಬೋಟ್ ನ ಸ್ಟಾಫ್ ಇದನ್ನ ಇಗ್ನೋರ್ ಮಾಡಿದ್ರು. ಇದೇ ಬಿಗ್ಗೆಸ್ಟ್ ಮಿಸ್ಟೇಕ್. कुछ भी नहीं थी जब वो डूब रहे थे, जहाज पलट गया था, तब मेरे ब्रदर इन लोगों ने लाइफ जैकेट लेके फेंक के दिए कि आप ये लोग बचो। मेरी सिस्टर इन लो थी, उनका 4 साल का बेटा था, उसने ही उसको फंसाया था सेट करने के लिए कि बचो किसी तरह से। 5:45 ಸಂಜೆ ಆಗಿತ್ತು. ಜೋರಾಗಿ ಗಾಳಿ ಬೀಸ್ತಾ ಇತ್ತು, ಅಲೆಗಳು ಕೂಡ ಜಾಸ್ತಿ ಬರ್ತಾ ಇತ್ತು. ಆ ಟೈಮಲ್ಲಿ ಬೋಟ್ ನ ಬ್ಯಾಲೆನ್ಸ್ ತಪ್ಪೋಯ್ತು. ವಿಡಿಯೋ ಎವಿಡೆನ್ಸ್ ಪ್ರಕಾರ. ಆದ್ರೆ ಕೆಲವೇ ನಿಮಿಷಗಳಲ್ಲಿ ಅದೇ ಬೋಟ್ ಉಲ್ಟಾ ಆಯಿತು. ಜನರು ಪೆನಿಕ್ ಜಾಕೆಟ್ ಹಾಕೊಳ್ಳೋಕೆ ಒದ್ದಾಟ, ಕೆಲವರಿಗೆ ಜಾಕೆಟ್ ಸಿಕ್ಕಿಲ್ಲ. ಸೇಫ್ಟಿ ಸಿಸ್ಟಮ್ ಫೇಲ್ ಆಯ್ತು. ಆದ್ರೆ ಈ ರೀತಿ ಆಗಕ್ಕೆ ಮೇಜರ್ ಕಾರಣ ವೆದರ್ ವಾರ್ನಿಂಗ್ ನ ಇಗ್ನೋರ್ ಮಾಡಿದ್ರು, ಸೇಫ್ಟಿ ರೂಲ್ಸ್ ನ ಫಾಲೋ ಮಾಡಲಿಲ್ಲ, ಸಿಚುವೇಶನ್ ಅಲ್ಲಿ ಹೇಗೆ ಕಾಪಾಡಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಟ್ಟಿರಲಿಲ್ಲ, ಎಮರ್ಜೆನ್ಸಿ ರೆಸ್ಪಾನ್ಸ್ ಸ್ಲೋ ಆಗಿತ್ತು. ಅವ್ರು ಮಾಡಿದ ನೆಗ್ಲೆನ್ಸಿ ಅಂದ್ರೆ ಇದೆ. ರೆಸ್ಕ್ಯೂ ಟೀಮ್ NDRF, SDRF ಅಂಡ್ ಆರ್ಮಿ ಅಲ್ಲಿರೋ ಬಾಡೀಸ್ಗಳನ್ನ ರಿಕವರಿ ಮಾಡೋಕೆ ದಿನಗಳೇ ಹಿಡಿಯಿತು. ಈ ಇನ್ಸಿಡೆಂಟ್ ಆದ ನಂತರ ಬೋಟ್ ನ ಆಪರೇಟರ್ ವಿರುದ್ಧ ಕೇಸ್. ಸಿಮಿಲರ್ ಬೋಟ್ ಟೆಂಪ್ರವರಿ ಬ್ಯಾನ್. ಅಲ್ಲಿರೋ ಸರ್ಕಾರ ಹೇಳಿದ್ದು ಸೇಫ್ಟಿ ರೂಲ್ಸ್ ಸ್ಟ್ರಿಕ್ಟ್ ಆಗಬೇಕು ಅಂತ. ಅಲ್ಲಿರೋ ಏರಿಯಾ ಬಗ್ಗೆ ತಿಳ್ಕೊಂಡಾಗ ಸೇಫ್ಟಿ ಚೆಕಿಂಗ್ ಕಡಿಮೆ, ನೇಮ್ಗಳು ಲೂಸ್ ಇತ್ತು. ಈ ಘಟನೆ ಸಿಸ್ಟಮ್ ಫೇಲ್ಯೂರ್ ಎಕ್ಸ್ಪೋಸ್ ಮಾಡಿತು. ಆದ್ರೆ ಇವಾಗಿನ ಸಿಚುವೇಶನ್ ಏನಿದೆ ಅಂದ್ರೆ ಎಲ್ಲ ಬಾಡೀಸ್ಗಳು ರಿಕವರಿ ಆಗಿದೆ, ಇನ್ವೆಸ್ಟಿಗೇಷನ್ ನ ಮಾಡ್ತಿದ್ದಾರೆ. ಅಲ್ಲಿರೋ ರೂಲ್ಸ್ಗಳು ತುಂಬಾನೇ ಟೈಟ್ ಆಗಿದೆ. क्यों मजाक कर रहे हो भाई? बगैर साइड में क्या साइड में ना आप मत बंद करो। चल लगा भाई साइड में। कल विजिट कार्रवाई की जाएगी, इस बात को नोट करिए, ध्यान दें। अरे नहीं जाएंगे हर व्यक्ति को लाइफ जैकेट पहनाना है, उसका बेल्ट भी लगवाना है। इस बात को नोट करके आप लोगों को वो काम नहीं करना है। उस गाड़ी के अंदर नहाइए, जितना नहाना उतना नहाइए, वो इसीलिए तो बनाई गई है। जाइए वहाँ नहाइए, सब लोग वहाँ जाइए नहाइए। ಒಂದು ಸಣ್ಣ ಡಿಸಿಷನ್, ಒಂದು ವಾರ್ನಿಂಗ್ ನ ಇಗ್ನೋರ್ ಮಾಡಿದ್ರೆ 13 ಜನ ಜೀವಗಳು ಹೋಗ್ಬಿಡ್ತು. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಸೇಫ್ಟಿ ಫಸ್ಟ್ ಅಂತ ನೆನಪಿಟ್ಕೊಳ್ಳಿ. ನೀವೇನಾದ್ರೂ ಈ ತರ ಟ್ರಾವೆಲ್ ಮಾಡಿದ್ರೆ ಯಾವ ಊರಂತ ಕಮೆಂಟ್ ಮಾಡಿ. ಇದೇ ತರ ವಿಡಿಯೋವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.